ನಮಸ್ಕಾರ ಎಲ್ರಿಗೂ ಸಕಸಂತು ಚಾನಲ್ಗೆ ಸ್ವಾಗತ. ಇವತ್ತು ಒಂದು RCBಗೆ ಒಂದು ಒಳ್ಳೆ ದಿವಸ ಅಲ್ಲ ಅಂತ ಕಾಣಿಸುತ್ತೆ. ಯಾಕಪ್ಪ ಇದು RCB IPL ಟೂರ್ನಮೆಂಟ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಬ್ಯಾಡ್ ಟೈಮ್ ನಡೀತಿದೆ ಅಂತ ಅಂದ್ರೆ, ಇಂಗ್ಲೆಂಡಲ್ಲಿ RCB ತಗೊಂಡಿರೋ 3 ಪ್ಲೇಯರ್ಗಳಿದ್ದಾರೆ. 3 ಪ್ಲೇಯರ್ಗಳು ಕೂಡ ಒಂದು ಅಪ್ಡೇಟ್ ಏನಂತ ಅಂದ್ರೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚಲ್ಲಿ ಇಂಡಿಯಾ ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ 132 ರನ್ಗೆ ಅವ್ರ ಟಾರ್ಗೆಟ್ನ ಕಟ್ ಹಾಕಿದ್ರು. ಇವ್ರು 12 ಓವರ್ಗೆ ಮುಗಿಸ್ಬಿಟ್ರು ಮ್ಯಾಚ್ನ. ಅದಂತೂ ಇಂಡಿಯನ್ ಫ್ಯಾನ್ ಆಗಿ ಖುಷಿ ಪಡಲೇಬೇಕು. ಆದರೆ RCB ಅವರು 17 ವರ್ಷದಿಂದ ಕಪ್ ಗೆದ್ದಿಲ್ಲ ಗುರು. ಯಾವಾಗ ಗೆಲ್ತಾರಲ್ವ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಆದರೆ ಫ್ಯಾನ್ಸ್ ಆಗಿ ನಮ್ಮ ಆಸೆ ಏನಂದ್ರೆ, ಯಾವಾಗಾದ್ರೂ ಅಟ್ಲೀಸ್ಟ್ 18ನೇ ಸೀಸನ್ ಈ ಸಲ ಕಪ್ ನಮ್ದೆ ಅಂತ ನಮ್ಗೆ ಹೇಳಿ ಸಾಕಾಗೋಗಿದೆ. ಈಗ ನೋಡಿದ್ರೆ 3 ಪ್ಲೇಯರ್ಸ್ ತೊಗೊಂಡಿದ್ದೀವಿ, ಸಿಕ್ಕಾಪಟ್ಟೆ ಒಳ್ಳೆ ಪ್ಲೇಯರ್ಸು, ಹೆವಿ ಬ್ಯಾಟಿಂಗ್ ಮಾಡ್ತಾರೆ, ಅದರಲ್ಲೂ ಆಲ್ರೌಂಡರ್ಸ್ ಎಲ್ಲ ಇದ್ದಾರೆ, ಹಂಗೆ ಅಂತ ಎಲ್ಲ ಹೇಳ್ತಿದ್ರು. ಆದರೆ ಇಂಗ್ಲೆಂಡ್ ಮ್ಯಾಚಲ್ಲಿ ಅವ್ರು ಕೊಟ್ಟಿರೋ ಪರ್ಫಾರ್ಮೆನ್ಸ್ ನೋಡಿದ್ರೆ ಭಾರಿ ಬೇಜಾರಾಗುತ್ತೆ. ಇನ್ನೊಂದೇನೋ ಒಂದು ಅಪ್ಡೇಟ್ ಏನಂದ್ರೆ, ಒಬ್ಬ RCB ಫ್ಯಾನ್ ಏನು ಮಾಡ್ಯಾನೆ, ಮಹಾ ಕುಂಭಮೇಳಕ್ಕೆ ಹೋಗ್ಬಿಟ್ಟು RCB ಜರ್ಸಿನ ಹೋಗಿ ಪೂಜೆ ಸಲ್ಲಿಸೇನೆ. ಆ ಸಂಗಮದಲ್ಲಿ ಪೂಜೆನ ಕೂಡ ಸಲ್ಲಿಸಿ. ನೋಡೋಣ, ಈಗ ಮಹಾಕುಂಭಮೇಳ ಕೂಡ 144 ವರ್ಷಕ್ಕೊಮ್ಮೆ ನಡೆಯೋದಂತೆ. ಆ ಕಾರಣಕ್ಕೋಸ್ಕರ ಏನಾದರೂ ಇದಕ್ಕಾದ್ರೂ RCB ಅಂದ್ರೆ ಕಪ್ ಗೆಲ್ಲುತ್ತಾ ನೋಡಲೇಬೇಕು. ಏನಪ್ಪ ಇದು ಟ್ವಿಟರ್ ಕೂಡ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ. ಫಿಲ್ ಸಾಲ್ಟ್ ಇರ್ಬೋದು, ಲಿವಿಂಗ್ ಸ್ಟೋನು, ಅಥವಾ ಇದು ಏನೋ ಮಿಚಲ್, 3 ಜನ ಕೂಡ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ ಸಿಕ್ಕಾಪಟ್ಟೆ ಅಂತಂದ್ರೆ, ಇವರೆಲ್ಲ 0, 1, 2 ರನ್ಗಳಿಗೆ ಔಟ್ ಆಗ್ತಾ ಇದ್ದಾರೆ. ಏನಪ್ಪ ಈ ಸಲನೂ RCB ಕಪ್ ಗೆಲ್ಲುತ್ತೆ ಇಲ್ಲ ನನಗಂತೂ ಗೊತ್ತಿಲ್ಲ. 132 ರನ್ ಜನ ಕಟ್ ಹಾಕಿದ್ರು, 12 ಓವರ್ಗೆಲ್ಲ ಮುಗಿಸ್ಬಿಟ್ರು ಮ್ಯಾಚ್ನ. ಏನಾದರೂ ಫೇಲ್ ಆಗುತ್ತಾ? ಫಿಲ್ ಸಾಲ್ಟ್ ನೋಡಿದ್ರೆ 11.5 ಕೋಟಿಗೆ ತಗೊಂಡ್ಯಾರ RCB. ಲಿವಿಂಗ್ ಸ್ಟೋನ್ ಅನ್ನು ಕೂಡ 8.75 ಕೋಟಿಗೆ ತಗೊಂಡಿದ್ದಾರೆ. ಸಿಕ್ಕಾಪಟ್ಟೆ ರೇಟಾಗಿ ತಗೊಂಡಿದ್ದಾರೆ. ಹಾಗೂ ಜಾಕೋಬ್ ಬೆಥೆಲ್ಲೂ ಅವರು ಪರ್ಫಾರ್ಮೆನ್ಸ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಬಿಗ್ ಬ್ಯಾಶ್ ಲೀಗಲ್ಲೂ ಕೂಡ ಅವ್ರನ್ನೂ ಕೂಡ ಕಮ್ಮಿ ರೇಟು ಅಂತ ಅನ್ನಂಗಿಲ್ಲ, 2.5 ಕೋಟಿಗೆ ತಗೊಂಡಿದ್ದಾರೆ. ಅವರು ಏನೋ 14 ಬಾಲಲ್ಲಿ 7 ರನ್ನು. ಜಾಕೋಬ್ ಬೆಥೆಲ್ಲು, ಲಿವಿಂಗ್ ಸ್ಟೋನ್ ನೋಡಿದ್ರೆ 8.25 ಕೋಟಿಗೆ ತೊಗೊಂಡಿರೋದು. ಅವರು ಏನೋ ಅಂತ ಪರ್ಫಾರ್ಮೆನ್ಸ್ ಇಲ್ಲ, ಡಕ್ಕು. ಮತ್ತು ಫಿಲ್ ಸಾಲ್ಟ್ ಕೂಡ ಡಕ್ಕು, ಏನೋ 1 ರನ್ ಕೂಡ ಬಂದಿಲ್ಲ. ನೋಡೋಣ. ಅಭಿಷೇಕ್ ಶರ್ಮಾ ಅಂತೂ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. 34 ಬಾಲ್ಗೆ 79 ರನ್ ಹೊಡೆದು ನಮ್ಮ ಭಾರತಕ್ಕೆ ಒಂದು ಒಳ್ಳೆ ಹೆಸರನ್ನು ತಂದು ಕೊಟ್ಟಿದ್ದಾರೆ. ಅದರಲ್ಲೂ ಓಪನರ್ ಆಗಿ ಸಂಜು ಸ್ಯಾಮ್ಸನ್ ಮತ್ತು ಇವ್ರ ಪೇರು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಸಂಜು ಸ್ಯಾಮ್ಸನ್ ಕೂಡ 26 ಬಾಲ್ಗೆ 20 ರನ್ ನೋಡಿದಾಗ ಏನು ಬ್ಯಾಟಿಂಗ್ ಇವ್ರಿಗೆ ಕೊಡಲೇ ಇಲ್ಲ. ಇವ್ರಿಗೆ ಅಭಿಷೇಕ್ ಶರ್ಮಾಗೆ ಆ ಥರ ಬ್ಯಾಟಿಂಗ್ ಮಾಡಿದ್ರು. ನಾನು ನೋಡಿದಾಗ ಏನು ಸಂಜು ಸ್ಯಾಮ್ಸನ್ ಗೆಲ್ಸ್ಬೋದು ಅಂದರೆ ಒಂದು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಬಟ್ ಅಭಿಷೇಕ್ ಶರ್ಮಾ ಕ್ಯಾಚ್ ಕೂಡ ಡ್ರಾಪ್ ಆಗುತ್ತೆ ಮಧ್ಯದಲ್ಲಿ. ಅಂದರೂ ಕೂಡ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚಲ್ಲಿ 34 ಬಾಲ್ಗೆ 79 ರನ್ ಅಂದೆ ಗುರು. ಒಂದು ಹೊಡೆದ ಅಂದರೆ ಏನು 6ಗಳ ಸುರಿಮಳೆ ಅಂತ ಅನ್ಬೇಕು. ನೋಡೋರ್ಗಂತೂ ಒಂಥರ ಹೈಲೈಟ್ಸ್ ನೋಡ್ದಂಗೆ ಆಯಿತು ಮ್ಯಾಚ್ ನೋಡೋದೆ. ನಿಮ್ಗೇನನ್ಸುತ್ತೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ಏನೋ ಯುವರಾಜ್ ಸಿಂಗ್ ಅವರ ಗಡಿಲಿ ಬೆಳೆದಿರೋದಂತೆ ಹುಡುಗ. ಒಳ್ಳೆ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ 2nd, 3rd ಮ್ಯಾಚಲ್ಲಾದರೂ ಅಟ್ಲೀಸ್ಟ್ ಇವರು RCB ಕಡೆಯವರು ಏನಾದರೂ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚಲ್ಲಿ ಇಂಡಿಯಾನೇ ಗೆಲ್ಲಿ. ಬಟ್ ಇಂಗ್ಲೆಂಡ್ ಕಡೆಯಿಂದ ಲಿವಿಂಗ್ ಸ್ಟೋನ್ ಇರ್ಬೋದು, ಫಿಲ್ ಸಾಲ್ಟ್ ಇರ್ಬೋದು, ಹಾಗೂ ಜಾಕೋಬ್ ಬೆಥೆಲ್ಲು, ಚಿಕ್ಕ ಹುಡುಗ ಜಾಕೋಬ್ ಬೆಥೆಲ್ 21 ವರ್ಷವನ್ನೇ ತೊಗೊಂಡ್ಯಾರೆ. ಏನೋ ಎಕ್ಸ್ಪೀರಿಯನ್ಸ್ ಕಮ್ಮಿ ಇರೋನ ತೊಗೊಂಡ್ರೆ ಏನಾಗುತ್ತೋ ಗೊತ್ತಿಲ್ಲ. ಅಭಿಷೇಕ್ ಶರ್ಮನಾದರೂ ತೊಗೋಬೇಕಿತ್ತು, ಜಾಸ್ತಿ ದುಡ್ಡು ಕೊಟ್ಟು ಅಂತ ಕಾಣಿಸುತ್ತೆ. ನಿಮ್ಗೇನನ್ಸುತ್ತೆ? ಈ ಸಲ RCB ಕಪ್ ಗೆಲ್ಲುತ್ತಾ? 2nd ಮ್ಯಾಚ್ ಹೆಂಗಾಗುತ್ತೆ? ಈ ಹುಡುಗರು, ನಮ್ಮ RCB ಹುಡುಗರು, ಇಂಗ್ಲೆಂಡ್ ಹುಡುಗರು ಇದ್ರು ಆಡ್ತಾರಲ್ಲ ಅಂತ ಕೂಡ ಕಮೆಂಟ್ ತಿಳಿಸೋಕೆ ಮರಿಬಿಡಿ ಸ್ನೇಹಿತರೆ. ಇದರ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬರ್ತಿದೆ, ಕ್ರಿಕೆಟ್ ಅಪ್ಡೇಟ್ಸ್. ಅದನ್ನ ಮಿಸ್ ಮಾಡ್ಕೋಬಾರ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮುಂದುವರಿಸಿ.